ಬ್ರಾಹ್ಮಣ ಮಹಾಸಭಾ ಚುನಾವಣೆ ಜಿಲ್ಲಾ ಪ್ರತಿನಿಧಿ ಆನಂದಮೂರ್ತಿ ಜಯಬೇರಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಕೆಎನ್ ಆನಂದಮೂರ್ತಿ ಅವರು ಬಹುಮತದಿಂದ ಜಯಬೇರಿ ಬಾರಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಜಯ ಸಾಧಿಸಿರುವ ಎಸ್ ರಘುನಾಥ್ ಅವರು ಸಹ ಕೋಲಾರ ಜಿಲ್ಲೆಯಿಂದ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿದ್ದಾರೆ. ಜಿಲ್ಲಾ ಪ್ರತಿನಿಧಿ ಆನಂದಮೂರ್ತಿ 347 ಮತಗಳನ್ನು ಪಡೆದುಕೊಂಡಿದ್ದು, ಪ್ರತಿಸ್ಪರ್ಧಿ ಅಶ್ವಥ್ ನಾರಾಯಣ್ 176 ಓಟುಗಳನ್ನು ಪಡೆದುಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ರಘುನಾಥ್ 375 ಮತವನ್ನು ಪಡೆದಿದ್ದು, ಎದುರಾಳಿ ಭಾನುಪ್ರಕಾಶ್ 153 ಮತಗಳಿಗೆ ಸೀಮಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪ್ರತಿನಿಧಿ ಕೆಎನ್ ಆನಂದಮೂರ್ತಿ, ಚುನಾವಣೆಯಲ್ಲಿ ಜಯಮಾಲೆ ಧರಿಸಲು ಸಹಕರಿಸಿದ ಎಲ್ಲ ವಿಪ್ರ ಬಾಂಧವರಿಗೆ ಗೆಲುವನ್ನು ಅರ್ಪಿಸುವುದಾಗಿ ಹೇಳಿದರು. ಸೇವೆಯ ಮೂಲಕ ಮತದಾರರ ಋಣವನ್ನು ತೀರಿಸುವಂತ ಜೊತೆಗೆ ಇಡೀ ವಿಪ್ರ ಸಮಾಜದ ಮುನ್ನಡೆಗೆ ಶ್ರಮಿಸುವುದಾಗಿ ನುಡಿದರು. ವಿಪ್ರ ಮುಖಂಡ ಪುರುಷೋತ್ತಮ್ ಮಾತನಾಡಿ, ಬ್ರಾಹ್ಮಣ ಸಮಾಜದ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ನೀಡುವ ತ್ರಿಮತಸ್ಥರ ಒಲಿತಿಗೆ ಜಿಲ್ಲಾ ಪ್ರತಿನಿಧಿ ಆನಂದಮೂರ್ತಿ ಅವರು ಹೋರಾಟವನ್ನು ನಡೆಸಬೇಕಿದೆ. ಚುನಾವಣಾ ಫಲಿತಾಂಶದ ನಂತರ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ತೊಡೆದುಹಾಕುವ ಮೂಲಕ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಬ್ರಾಹ್ಮಣ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು ಎಂದು ಸೂಚಿಸಿದರು. ವಿಪ್ರ ಮುಖಂಡರಾದ ಕೋಣನಕುಡ್ಲು ನಾಗರಾಜ್, ಪುರುಷೋತ್ತಮ್, ವೆಂಕಟೇಶ್, ಚಂದ್ರಶೇಖರ್ ಕಿಟ್ಟಿ, ಲಕ್ಷ್ಮೇಶ್, ವಲ್ಲಭ, ಬಾಬು, ದತ್ತನ, ಕಮಲೇಶ್, ವೆಂಕಟನಾರಾಯಣ, ನಾರಾಯಣಮೂರ್ತಿ, ಬದ್ರಿನಾಥ್, ಬಿಪಿ ಸತ್ಯನಾರಾಯಣ್, ಬಂಗಾರಪೇಟೆ ಮುರಳಿ, ಪ್ರಹ್ಲಾದ್ ರಾವ್, ವೆಂಕಟ ಸುಬ್ಬಣ್ಣ, ಕೆಜಿಎಫ್ ಮುರಳಿ, ವೆಂಕಟ ಸುಬ್ಬಣ್ಣ, ಶ್ರೀನಿವಾಸಪುರ ಸುಬ್ರಹ್ಮಣ್ಯಂ, ಸುನೀಲ್, ಕೋಲಾರ ಕೃಷ್ಣ, ನೆಲ್ಲಹಳ್ಳಿ ನಾರಾಯಣಮೂರ್ತಿ, ಸುಧಾಮಣಿ, ಆನಂದಮೂರ್ತಿ, ಮೇಧಾ ಇದ್ದರು. ಫೋಟೋ ಕ್ಯಾಪ್ಷನ್: ಕೋಲಾರ ಜಿಲ್ಲಾ ಪ್ರತಿನಿಧಿ ಆನಂದಮೂರ್ತಿ ತಂಡದವರ ವಿಜಯೋತ್ಸವ ಆಚರಿಸಿದರು. ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಚುನಾವಣೆ ನಡೆದಿರುವ ಈ ಸುಸಂದರ್ಭದಲ್ಲಿ ಈ ಜಿಲ್ಲೆಯ ಪ್ರತಿನಿಧಿಯಾಗಿ ಸ್ಪರ್ಧಿಸಿರತಕ್ಕಂತಹ ಆನಂದಮೂರ್ತಿ ಅವರು ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತಹ ಶ್ರೀ ಎಸ್ ರಘುನಾಥ್ ರವರನ್ನು ನೀವೆಲ್ಲರೂ ಸೇರಿ ಕೋಲಾರ ಜಿಲ್ಲೆಯ ಸಮಸ್ತ ಬಾಂಧವರು, ಎಲ್ಲ ಬ್ರಾಹ್ಮಣ ಮುಖಂಡರುಗಳು ಹಾಗೂ ಸಮಸ್ತರು ಸೇರಿ ಈ ಒಂದು ವಿಜಯ ಮಾಲೆಯನ್ನ ಹಾಕಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರುಗಳಾದ ವಿಪ್ರ ಬಾಂಧವರಿಗೆ ನಮಸ್ಕರಿಸುತ್ತಾ, ನಾನು ಈ ದಿನ ವಿಜಯಮಾಲೆ ಧರಿಸಲು ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನನಗೆ ಪ್ರೋತ್ಸಾಹ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಲಿಸಿದಂತ ನಮ್ಮ ಕೋನಕುಂಟ್ಲ ನಾಗರಾಜಣ್ಣನವ್ರಿಗೆ, ಮತ್ತೆ ನಮ್ಮ ಪುರುಷೋತ್ತಮಣ್ಣನವ್ರಿಗೆ, ವೆಂಕಟೇಶ್ ಅವ್ರಿಗೆ, ಚಂದ್ರಶೇಖರ್ ಅಣ್ಣನವ್ರಿಗೆ ಹೆಸರು ಇಟ್ಕೊಂಡು ನಮ್ಮ ಇಬ್ಬರು ಕಿಟ್ಟಿಗಳು ನಮಗೆ ಸಾರಥಿಗಳ ತರ ಹೋದ್ರು. ನನಗೆ ಸಾರಥಿಗಳ ತರ ತುಂಬಾ, ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಲಕ್ಷ್ಮೀಶ್ ಅಣ್ಣನವ್ರಿಗೆ, ವಲ್ಬಣ್ಣನವ್ರಿಗೆ, ಬಾಬು, ದತ್ತಣ್ಣ ಹೆಸರುಗಳು ಹೇಳ್ಕೊಂಡು ಹೋದ್ರೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಅಷ್ಟು ಅಭೂತಪೂರ್ವ ಸಹಕಾರ. ನಮ್ಮ ಕಮಲೇಶ್ ಅಣ್ಣ ಇಬ್ಬರಲ್ಲ ಆತರ ಒಬ್ಬೊಬ್ರು, ನಮ್ಮ ವೆಂಕಟನಾರಾಯಣ, ನಮ್ಮ ನಾರಾಯಣಮೂರ್ತಿ ಅಣ್ಣನವರು, ಬೆಂಗಳೂರಿಂದ ಬಂದು ಕಿಟ್ಟಣ್ಣನವರು, ಮಹಿಳಾ ಪ್ರತಿನಿಧಿಗಳು ತುಂಬಾ, ಸುರೇಶ್ ಅವರು ತುಂಬಾ ಸಹಕಾರ ಕೊಟ್ಟು ನನ್ನನ್ನ, ಬದ್ರಿನಾಥ್ ರವರು ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಂಗಾರಪೇಟೆ ಮುರಳಿ ಸಾರ್ ಅವರು, ಪ್ರಹ್ಲಾದ್ ರಾಯರು ತುಂಬಾ ಸಹಕಾರ ಕೊಟ್ಟರು. ನಾನು ಎಷ್ಟು ಹೆಸರು ಹೇಳ್ಕೊಂಡು ಹೋದ್ರೆ ಎಲ್ಲರ ಹೆಸರು ಹೇಳ್ಬೇಕು. ಅಷ್ಟು ವಿಶೇಷ ನಮ್ಮ ಶ್ರೀನಿವಾಸಪುರದವರಾದ್ರೆ ಯಾವ ತರ ಅಭೂತಪೂರ್ವ ಬೆಂಬಲ ಕೊಟ್ಟರು ಅಂದ್ರೆ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅವ್ರು. ನನ್ನ ಬಿಟ್ರೆ ಶ್ರೀನಿವಾಸಪುರದ ತನಕ ದಯವಿಟ್ಟು ಅವೆಲ್ಲ ಏನು ಮಾಡೋದು ಬೇಡ.
ಎಲ್ಲರಿಗೂ ಧನ್ಯವಾದ. ದಯವಿಟ್ಟು ಸಮಸ್ತ ವಿಪ್ರರಿಗೂ ನಾನು ಚಿರಋಣಿಯಾಗಿದ್ದೀನಿ. ತಮ್ಮ ಸೇವೆ ಮಾಡೋಕೆ ನಾನು ಯಾವಾಗ ಸದಾ ಸಿದ್ಧವಾಗಿದ್ದೀನಿ. ನಮ್ಮ ವೆಂಕಟಸುಬ್ಬಣ್ಣನವರು ಬಂಗಾರಪೇಟೆ ಅವ್ರಿಗೂ ಧನ್ಯವಾದಗಳು. ನಮ್ಮ KGF ಮುರಳಿ ಅವರು ಈ ತರ ಹೆಸರು ಹೇಳ್ಕೊಂಡೋದ್ರೆ ನಾನು ಎಷ್ಟು ಹೆಸರು ಹೇಳಿ ಸಮಸ್ತ ವಿಪ್ರ ಬಾಂಧವರು ತುಂಬಾ ಸಹಕಾರ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ